ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 77 ಪಾಯಿಂಟ್ಸ್ ಡೌನ್ ಆಗಿ 84,481ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 3 ಪಾಯಿಂಟ್ಸ್ ಡೌನ್ ಆಗಿ 25,850ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 13 ಪಾಯಿಂಟ್ಸ್ ಡೌನ್ ಆಗಿ 58,912ನಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಇನ್ ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಮತ್ತು ಫ್ರೆಂಡ್ಸ್, ಈಗ ರುಪಿ ಆದರೆ ಎಗೇನೆಸ್ಟ್ ಡಾಲರ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ ಅಂತ ತುಂಬ ಸಲನೇ ಮಾತಾಡ್ಕೊತ ಬಂದ್ವಿ. ಆದರೆ ಲಾಸ್ಟ್ 2 ಡೇಸಿಂದ ರುಪಿ ಸ್ವಲ್ಪ ಸ್ಟೆಬಿಲೈಸ್ ಆಗ್ತಾ ಇದೆ. ಯಾಕಂದರೆ ಇವಾಗ RBI ಅವರು ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ರಿಸರ್ವ್ಸಲ್ಲಿರೋ ಡಾಲರ್ನ ಸೆಲ್ ಮಾಡಿ ಇವಾಗ ರುಪಿನ ಬೈ ಮಾಡ್ತಾ ಇದ್ದಾರೆ. ಅದರಿಂದ ಲಾಸ್ಟ್ 2 ಡೇಸಿಂದ ರುಪಿ ಆದರೆ ಸ್ವಲ್ಪ ಸ್ಟೆಬಿಲೈಸ್ ಆಗ್ತಾ ಇದೆ. ಮತ್ತು ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಯಿತು. ಆದರೆ ಕರೆಕ್ಟಾಗಿ 10 ಗಂಟೆ ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಮತ್ತೆ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು, ಇವಾಗ ನಾವು ತುಂಬ ಸಲನೇ ಮಾತಾಡ್ಕೊಂಡಿದ್ವಿ, ಇಂಡಿಯಾ ಆದರೆ ತುಂಬ ಕಂಟ್ರೀಸ್ ಜೊತೆ ಎಲ್ಲ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ ಅಂತ. ಅದ್ರ ಭಾಗವಾಗಿ ಇವತ್ತು ಇಂಡಿಯಾ ಮಿಡಲ್ ಈಸ್ಟರ್ನ್ ಕಂಟ್ರಿ ಆದ ಒಮನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಮಾಡ್ಕೊಂಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಇಂಡಿಯಾ ಆದರೆ ಒಮನ್ ಜೊತೆ ಬರೀ ಈ ಟ್ರೇಡ್ ಅಗ್ರಿಮೆಂಟ್ನ ಮಾತ್ರನೇ ಮಾಡ್ಕೊಂಡಿಲ್ಲ, ಇವಾಗ ತುಂಬ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಅಗ್ರಿಮೆಂಟ್ನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಈ 2 ಕಂಟ್ರೀಸ್ ಮಧ್ಯ ರಿಲೇಷನ್ಶಿಪ್ ಕೂಡ ತುಂಬಾ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಮತ್ತು ಇವಾಗ ಇಂಡಿಯಾದಿಂದ ನಾವೇನೇನು ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಎಕ್ಸಾಂಪಲ್ ಇವಾಗ US ಗೆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ 50% ಟ್ಯಾರಿಫ್ನ ಕಟ್ಟಬೇಕಾಗಿರುತ್ತೆ. ಆದರೆ ಇವಾಗ ಒಮನ್ ಜೊತೆ ಯಾವ ಥರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ನಿಯರ್ಲಿ 98% ಪ್ರಾಡಕ್ಟ್ಸ್ ಮೇಲೆ ಯಾವುದೇ ಥರ ಟ್ಯಾಕ್ಸಸ್ ಇರಲ್ಲ. ಅಂದರೆ ನಾವು ಇಂಡಿಯಾದಿಂದ ಒಮನ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವೋ ಅದರಲ್ಲಿ 98% ಪ್ರಾಡಕ್ಟ್ಸ್ ಮೇಲೆ 0 ಟ್ಯಾಕ್ಸಸ್ ಇರುತ್ತೆ. ಫ್ರೆಂಡ್ಸ್, ಇವಾಗ ಇದಂತೂ ನಮ್ಮ ಇಂಡಿಯಾಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಈಗ ಯಾವ್ಯಾವ ಸೆಕ್ಟರ್ಗೆ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದರೆ, ಒಂದು ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸ್, ಟೆಕ್ಸ್ಟೈಲ್, ಲೆದರ್, ಫುಟ್ವೇರ್, ಸ್ಪೋರ್ಟ್ಸ್ ಗುಡ್ಸ್, ಪ್ಲಾಸ್ಟಿಕ್, ಫರ್ನಿಚರ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್, ಫಾರ್ಮಾಸ್ಯೂಟಿಕಲ್ಸ್, ಮೆಡಿಕಲ್ ಡಿವೈಸಸ್, ಆಟೋಮೊಬೈಲ್ಸ್, ಈ ಥರ ತುಂಬಾ ಸೆಕ್ಟರ್ಸ್ಗೆ ಇದು ಅಡ್ವಾಂಟೇಜ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ನಿನ್ನೆ US ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ನ್ಯಾಸ್ಡ್ಯಾಕ್ ಆದರೆ ನಿಯರ್ಲಿ 2%ವರೆಗೂ ಫಾಲ್ ಆಗಿತ್ತು. S&P 500 ಆದರೆ ಎಬೋವ್ 1% ಫಾಲ್ ಆಗಿದೆ. ಇವಾಗ US ಮಾರ್ಕೆಟ್ ಮತ್ತೆ ಇದೇ ವೀಕಲ್ಲೇ ನಿಯರ್ಲಿ 2 ಟೈಮ್ಸ್ ಇದೇ ಥರನೇ ಫಾಲ್ ಆಗಿರೋದು. ಏನಕ್ಕೆ ಈ ಥರ ಮತ್ತೆ US ಮಾರ್ಕೆಟ್ ಫಾಲ್ ಆಗಿದೆ ಅಂತ ಅಂದರೆ, ನಿನ್ನೆ US ಮಾರ್ಕೆಟಲ್ಲಿ ಒರಾಕಲ್ ಕಂಪನಿ ನಿಯರ್ಲಿ 6%ವರೆಗೂ ಫಾಲ್ ಆಗಿದೆ. ಈ ಕಂಪನಿ ಫಾಲ್ ಆಗಿದೆ ಅಂತ ಇನ್ನು ಮಿಕ್ಕಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಿರೋ ಕಂಪನೀಸ್ ಎಲ್ಲ ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಎಕ್ಸಾಂಪಲ್ ಇವಾಗ ಎನ್ವಿಡಿಯಾ, ಬ್ರಾಡ್ಕಾಮ್, AMD ಈ ಥರ ಪ್ರತಿಯೊಂದು ಕಂಪನಿ ನೋಡಿಕೊಂಡ್ರು 4 to 6%ವರೆಗೂ ಫಾಲ್ ಆಗಿದೆ. ಅದರಿಂದ ಓವರ್ ಆಲ್ US ಮಾರ್ಕೆಟೇ ನಿನ್ನೆ ಮತ್ತೆ ತುಂಬಾ ಫಾಲ್ ಆಗಿದೆ. ನೋಡೋಣ ಇನ್ನು ಕಮ್ಮಿಂಗ್ ಟೈಮಲ್ಲೂ AI ರಿಲೇಟೆಡ್ ಆಗಿ ಯಾವಾಗ ನೆಗೆಟಿವ್ ಡೇಟಾಸ್ ಅಪ್ಡೇಟ್ ಆಗ್ತಾವೋ ಅವಾಗೆಲ್ಲ ಇದೇ ಥರನೇ US ಮಾರ್ಕೆಟ್ ಕರೆಕ್ಟ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಏನಂತ ಅಂದರೆ, ನಾಳೆ ಜಪಾನಲ್ಲಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಇದಂತೂ ನಮ್ಮ ಮಾರ್ಕೆಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬರೀ ನಮ್ಮ ಮಾರ್ಕೆಟಿಂಗ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಲಾಸ್ಟ್ 30 ಇಯರ್ಸಲ್ಲಿ ಜಪಾನಲ್ಲಾದರೆ ತುಂಬಾ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ಸ್ನ ಪ್ರೊವೈಡ್ ಮಾಡ್ತಾಯಿದ್ರು. ಅಂದರೆ ನಿಯರ್ಲಿ 0%ಅಲ್ಲೂ ಕೂಡ ಲೋನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದರಿಂದ ಇವಾಗ ಜಪಾನಲ್ಲಿರೋರು ಏನು ಮಾಡ್ತಾಯಿದ್ರು ಅಂದರೆ, ತುಂಬಾ ಕಮ್ಮಿ ರೇಟಲ್ಲಿ ಲೋನ್ ಸಿಗ್ತಾ ಇದೆ ಅಂತ ಅಲ್ಲಿ ಲೋನ್ ತಗೊಂಡು ಬೇರೆ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದೇನೋ ಯಾವಾಗೋ 1 ವರ್ಷನೋ 2 ವರ್ಷನೋ 3 ವರ್ಷನೋ ಅಲ್ಲ, ನಿಯರ್ಲಿ 30 ವರ್ಷಗಳ ಕಾಲ ಅದನ್ನೇ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ತುಂಬ ಕಂಟ್ರೀಸಲ್ಲಿ ಜಪಾನ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಯಾವುದೋ ಒಂದು ಅಸೆಟ್ ಕ್ಲಾಸಲ್ಲಿ ಮಾತ್ರ ಅಲ್ಲ, ಅದನ್ನು ಕಂಪ್ಲೀಟ್ಲಿ ಡೈವರ್ಸಿಫೈಡ್ ಮಾಡಿದ್ದಾರೆ. ಇವಾಗ ಈಕ್ವಿಟೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಪೆನ್ಷನ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಗೌರ್ಮೆಂಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಕ್ರಿಪ್ಟೋ ಕರೆನ್ಸೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ಥರ ಪ್ರತಿಯೊಂದು ಅಸೆಟ್ ಕ್ಲಾಸಲ್ಲಿ ಕೂಡ ಜಪಾನಿಂದ ಇನ್ವೆಸ್ಟ್ಮೆಂಟ್ಸ್ ಬಂದಿದ್ದಾವೆ. ಅದು ಯಾವುದೋ ಒಂದು ಕಂಟ್ರಿಗೆ ಮಾತ್ರ ಅಲ್ಲ, ತುಂಬ ಕಂಟ್ರೀಸಲ್ಲಿ ಇದೇ ಥರನೇ ಇನ್ವೆಸ್ಟ್ ಮಾಡಿದ್ದಾರೆ. ಆದರೆ ಫ್ರೆಂಡ್ಸ್, ಇವಾಗ ಸಿಚುವೇಶನ್ ಯಾವ ಥರ ಟರ್ನ್ ಆಗ್ತಾ ಇದೆ ಅಂತ ಅಂದರೆ, ಇವಾಗ ನಾಳೆ MPC ಮೀಟಿಂಗಲ್ಲಿ ಔಟ್ಕಮ್ ಬರುತ್ತೆ. ಇವಾಗ ಪ್ರತಿಯೊಬ್ಬರು ಏನು ನಡೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಈ MPC ಮೀಟಿಂಗಲ್ಲಿ 25 ಬೇಸಿಸ್ ಪಾಯಿಂಟ್ಸಿಂದ 75 ಬೇಸಿಸ್ ಪಾಯಿಂಟ್ಸ್ವರೆಗೂ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಈ ಥರ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋದ್ರಿಂದ ಇವಾಗ ಎಲ್ಲೆಲ್ಲಿ ಲೋನ್ ತೊಗೊಂಡು ಬಂದಿದ್ದಾರೋ ಅಲ್ಲೆಲ್ಲ ಇಂಟ್ರೆಸ್ಟ್ ರೇಟ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಜಪಾನಲ್ಲಿ
10 ಇಯರ್ ಬಾಂಡ್ ಈಲ್ಡ್ ಆದರೆ 18 ಇಯರ್ಸ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಅದಾದಮೇಲೆ 30 ಇಯರ್ಸ್ ಮತ್ತು 40 ಇಯರ್ಸ್ ಬಾಂಡ್ ಈಲ್ಡ್ ಆದರೆ ಆಲ್ ಟೈಮ್ ಹೈಸಲ್ಲಿ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಈ ಥರ ಬಾಂಡ್ ಈಲ್ಡ್ ಕೂಡ ತುಂಬಾ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದರೆ ಈ ಸಲ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಥರ ಇಂಟ್ರೆಸ್ಟ್ ರೇಟ್ ಏನಾದರೂ ಇನ್ಕ್ರೀಸ್ ಆದರೆ ಇವಾಗ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಸೆಲ್ ಆಫ್ ಮಾಡ್ತಾರೆ. ಈಗ ತುಂಬ ಕಂಟ್ರೀಸಲ್ಲಿ ಇನ್ವೆಸ್ಟ್ ಮಾಡಿರೋ ಕಾರಣದಿಂದ ಪ್ರತಿಯೊಂದು ಮಾರ್ಕೆಟಲ್ಲೂ ಅವರು ಸೆಲ್ ಮಾಡಿ ಇವಾಗ ಎಲ್ಲಿ ಲೋನ್ ತಂದಿದ್ದಾರೋ ಅಲ್ಲಿ ಮತ್ತೆ ರೀಪೇಮೆಂಟ್ ಮಾಡ್ತಾರೆ. ಅದರಿಂದ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ತುಂಬಾ ಸೆಲ್ ಆಫ್ ನಡೆಯುತ್ತೆ. ಈಗ ಜಪಾನ್ ಅವರು ಎಲ್ಲಿ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡಿದ್ರೆ ಒಂದು ಕ್ರಿಪ್ಟೋಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ರೀಸೆಂಟ್ ಟೈಮಲ್ಲಿ ಬಿಟ್ಕಾಯಿನ್ ಆದರೆ ತುಂಬಾನೇ ಫಾಲ್ ಆಗ್ತಾ ಇರೋದು. ಅದಾದಮೇಲೆ US ಈಕ್ವಿಟಿ ಮಾರ್ಕೆಟಲ್ಲಿ ಮತ್ತು ಬಾಂಡ್ ಮಾರ್ಕೆಟ್ಸಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಒಂದು ವೇಳೆ ಫ್ರೆಂಡ್ಸ್ ಇವಾಗ ಜಪಾನಲ್ಲಿ ಏನಾದರೂ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಮಾಡಿದ್ರೆ US ಮಾರ್ಕೆಟ್ ಕಂಪ್ಲೀಟಾಗಿ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇವಾಗ ಒಂದು ವೇಳೆ US ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೂ ಕೂಡ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಇಂಡಿಯನ್ ಮಾರ್ಕೆಟ್ ಕೂಡ ಆಟೋಮೆಟಿಕ್ ಆಗಿ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇವಾಗ ಅಪ್ಡೇಟ್ ಆಗ್ತಿರೋ ಪ್ರಕಾರ ಏನಾದರೂ 75 ಬೇಸಿಸ್ ಪಾಯಿಂಟ್ಸ್ ಏನಾದರೂ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡಿದ್ರೆ ಅದು ಕಂಪ್ಲೀಟ್ ಗ್ಲೋಬಲ್ ಮಾರ್ಕೆಟ್ಸ್ ಕ್ರಾಶ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದರಿಂದ ನಿಫ್ಟಿ ಆದರೆ 24,000ಗೂ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ನಾಳೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಯಾವ ಥರ ತಗೊತಾರೆ ಅಂತ. ನನ್ನ ಒಪಿನಿಯನ್ ಪ್ರಕಾರ 75 ಬೇಸಿಸ್ ಪಾಯಿಂಟ್ಸ್ ಅಂತೂ ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡಲ್ಲ ಅಂತಲೇ ಅನ್ಕೊತಾ ಇದ್ದೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ಇಂಡೆಕ್ಸ್ ಆದರೆ ಅಬೌವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಜೊತೆಗೆ ಸ್ಪೆಸಿಫಿಕ್ ಆಗಿ ಯಾವ್ಯಾವ ಸ್ಟಾಕ್ಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತ ನೋಡ್ಕೊಂಡ್ರೆ AMC ಕಂಪನೀಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಎಕ್ಸಾಂಪಲ್ ಇವಾಗ HDFC AMC ಆದರೆ ನಿಯರ್ಲಿ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ಕೆನರಾ ರೋಬ್ಯಾಕೋ AMC ಆದರೆ 6%. ಅದ್ರ ಜೊತೆಗೆ ನಿಪಾನ್ ಇಂಡಿಯಾ AMC ಆದರೆ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಬರೀ ಈ ಕಂಪನೀಸ್ ಮಾತ್ರನೇ ಅಲ್ಲ, ತುಂಬಾನೇ ಕಂಪನೀಸ್ ಎಲ್ಲ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ಫ್ರೆಂಡ್ಸ್, ಸುಮಾರು ಒಂದು ತಿಂಗಳು ಮುಂಚೆ ಸೆಬಿ ಅವರು ಈ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಆಗಿ ಒಂದು ಕನ್ಸಲ್ಟೇಷನ್ ಪೇಪರ್ನ ರಿಲೀಸ್ ಮಾಡಿದ್ರು. ಇದರಲ್ಲಿ ಏನನ್ನ ಹೈಲೈಟ್ ಮಾಡಿದ್ರು ಅಂತ ಅಂದರೆ, ಈಗ ಮ್ಯೂಚುವಲ್ ಫಂಡ್ಸ್ ಆದರೆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ತುಂಬಾನೇ ಚಾರ್ಜಸ್ನ ಕಟ್ ಮಾಡ್ತಾ ಇದ್ದಾರೆ. ಇದ್ರ ಅಂಡರಲ್ಲಿ GST, STT ಚಾರ್ಜಸ್, ಸ್ಟಾಂಪ್ ಡ್ಯೂಟಿ ಅಂತ ಸಪ್ರೇಟ್ ಆಗಿ ಏನೂ ತೋರಿಸ್ತಿಲ್ಲ. ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ತೋರಿಸಿ ಟ್ಯಾಕ್ಸಸ್ನ ಕಟ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ರು. ಅದಕ್ಕೋಸ್ಕರ ಸೆಬಿ ಅವರಾದ್ರೆ ಈ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ರಿಲೇಟೆಡ್ ಆಗಿ ಸ್ವಲ್ಪ ಕ್ಯಾಪಿಂಗ್ನ ತರೋದಕ್ಕೆ ಯೋಚನೆ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅವಾಗಾದ್ರೆ ಈ AMC ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಈ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಮೇಲೇನೆ ಅವ್ರಿಗೆ ರೆವಿನ್ಯೂಸ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಅಂಥದ್ರಲ್ಲಿ ಈ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಮೇಲೆ ಸ್ವಲ್ಪ ಕ್ಯಾಪಿಂಗ್ ತರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ರಲ್ವಾ. ಅದರಿಂದ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗೆ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ ಅಂತ ಆ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದ್ರೆ ಸೆಬಿ ಇವತ್ತು ಈ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಸೆಬಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಮುಂಚೆ ಥರ ಈ ಮ್ಯೂಚುವಲ್ ಫಂಡ್ಸ್ ಅವರು ಈ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ತೋರಿಸೋಂಗಿಲ್ಲ. ಅದ್ರ ಬದಲು ಅದನ್ನು ರೀಪ್ಲೇಸ್ ಮಾಡ್ತಾ ಬೇಸ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ತೋರಿಸ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಇವಾಗ ಇನ್ನೂ ಏನೇನು ಚಾರ್ಜಸ್ ಇದ್ವು, ಎಕ್ಸಾಂಪಲ್ ಈಗ GST, STT ಚಾರ್ಜಸ್, ಸ್ಟ್ಯಾಂಪ್ ಡ್ಯೂಟಿ ಇವನ್ನೆಲ್ಲ ಸಪ್ರೇಟಾಗಿ ತೋರಿಸ್ಬೇಕು. ಅದರೊಳಗಡೆ ಇನ್ಕ್ಲೂಡ್ ಮಾಡೋಂಗಿಲ್ಲ. ಇವಾಗ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವ್ರಿಗೆ ಪ್ರತಿಯೊಂದೂ ಯಾವ್ಯಾವ ಥರ ಟ್ಯಾಕ್ಸಸ್ ಕಟ್ ಆಗ್ತಾ ಇದೆ ಅಂತ ಪ್ರಾಪರಾಗಿ ತೋರಿಸೋ ಥರ ಮೇಂಟೈನ್ ಮಾಡಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಎಕ್ಸ್ಪೆನ್ಸ್ ರೇಷಿಯೋ ರಿಲೇಟೆಡ್ ಆಗಿ ಸ್ವಲ್ಪ ಕ್ಯಾಪಿಂಗ್ನ ಕೂಡ ತಂದಿದ್ದಾರೆ. ಈಗ ಇಂಡೆಕ್ಸ್ ಫಂಡ್ಸ್ಗೆ, ETF, ಫಂಡ್ ಆಫ್ ಫಂಡ್, ಈಕ್ವಿಟಿ ಸ್ಕೀಮ್ಸ್ ಈ ಥರ ತುಂಬಾನೇ ಮ್ಯೂಚುವಲ್ ಫಂಡ್ಸಲ್ಲಿ ಎಕ್ಸ್ಪೆನ್ಸ್ ರೇಷಿಯೋಸ್ ಮೇಲೆಲ್ಲ ಸ್ವಲ್ಪ ಕ್ಯಾಪಿಂಗ್ನ ತಂದಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಥರ ಕ್ಯಾಪಿಂಗ್ನ ತಂದಿದ್ರು ಇವಾಗ AMCs ಏನಕ್ಕೆ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತಂದರೆ, ಇವಾಗ ಸೆಬಿ ಶುರುವಲ್ಲಿ ಕನ್ಸಲ್ಟೇಷನ್ ಪೇಪರ್ ಯಾವಾಗ ತಂದ್ರು ಅವಾಗ ತುಂಬಾನೇ ಸೀರಿಯಸ್ ಆಕ್ಷನ್ಸ್ ತಗೊಳ್ಳೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮ್ಯೂಚುವಲ್ ಫಂಡ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು. ಅದರಿಂದ ಆ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗಿದ್ವು. ಆದರೆ ಇವಾಗ ಸೆಬಿ ಅವರು ಯಾವ ಥರ ಕ್ಯಾಪಿಂಗ್ನ ತಂದಿದ್ದಾರೆ ಅಂತಂದರೆ, ಎಕ್ಸಾಂಪಲ್ ಇವಾಗ 1% ಏನಾದರೂ ಚಾರ್ಜ್ ಮಾಡ್ತಾ ಇದ್ರೆ ಆ 1% ಚಾರ್ಜ್ ಮಾಡೋ ಹತ್ರ 0.95% ಮಾತ್ರನೇ ಚಾರ್ಜ್ ಮಾಡಿ, ಈ ಥರ ಚಿಕ್ಕ ಚೇಂಜಸ್ನ ಮಾತ್ರನೇ ತಂದಿರೋದು. ಅದರಿಂದನೇ ಇವತ್ತು AMC ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಕ್ಯಾಂಪ್ಸ್ ಈ ಕಂಪನಿ ಆದರೆ ಇವತ್ತು ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕ್ಯಾಂಪ್ಸ್ ಅವ್ರಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಕ್ಯಾಂಪ್ಸ್ ಪೇಮೆಂಟ್ ಸರ್ವಿಸಸ್ ಅಂತ. ಇವ್ರಿಗೆ RBI ಇಂದ ಅಪ್ರೂವಲ್ ಸಿಕ್ಕಿದೆ ಪೇಮೆಂಟ್ ಅಗ್ರಿಗೇಟರ್ ಆಗಿ. ಅದರಿಂದನೇ ಇವತ್ತು ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ MCX ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 2%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್, ಇವಾಗ
ಸೆಪ್ಟೆಂಬರ್ ಮಂತಲ್ಲಿ ಸ್ಟಾಕ್ ಸ್ಪ್ಲಿಟ್ನ ಅನೌನ್ಸ್ ಮಾಡಿದ್ರು. ಅದಕ್ಕೆ ಇವಾಗ ರೆಕಾರ್ಡ್ ಡೇಟ್ನ ಅಪ್ಡೇಟ್ ಮಾಡಿದ್ದಾರೆ. ಈಗ MCX ಅವರ ಸ್ಟಾಕ್ ಸ್ಪ್ಲಿಟ್ಗೆ ರೆಕಾರ್ಡ್ ಡೇಟ್ ಬಂದು January 2. ಈಗ ಈ ಸ್ಟಾಕ್ ಸ್ಪ್ಲಿಟ್ನ 1:5 ರೇಷೋದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಫ್ರೆಂಡ್ಸ್, ಇವಾಗ ನೀವೇನಾದರೂ ಈ ಕಂಪನಿಯಲ್ಲಿ ಒಂದು ಶೇರ್ನ ಹೋಲ್ಡ್ ಮಾಡ್ತಾ ಇದ್ರೆ ಅದು 5 ಶೇರ್ಸ್ ಆಗುತ್ತೆ ಕಮಿಂಗ್ ಟೈಮಲ್ಲಿ. ಅದರ ಜೊತೆಗೆ ಇವಾಗ ಈ ಕಂಪನಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 10,000ಗಿನ್ನ ಜಾಸ್ತಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಇವಾಗ ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಶೇರ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗಿ ಅರೌಂಡ್ 2,000ಗೆ ಬರುತ್ತೆ. ಮತ್ತೆ ಎಕ್ಸಾಂಪಲ್, ಇವಾಗ ನೀವೇನಾದರೂ ಈ ಕಂಪನಿಯಲ್ಲಿ 10 ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ರೆ ಅದು 50 ಶೇರ್ಸ್ ಆಗುತ್ತೆ ಕಮಿಂಗ್ ಟೈಮಲ್ಲಿ. ಅದ್ರ ಜೊತೆಗೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೂ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಮಾತಾಡ್ಕೊಂಡ್ವಿ. ಇವತ್ತು ನೋಡ್ಕೊಂಡ್ರು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 6%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಪ್ರಮೋಟರ್ ಆದ ಭವಿಷ್ ಅಗರ್ವಾಲ್ ಅವರು ಒಂದು ಸಲ ಸೆಲ್ ಮಾಡಿಲ್ಲ, 2 ಸಲ ಸೆಲ್ ಮಾಡಿದ್ದಾರೆ. ಯಾವಾಗ ಅಂತಂದರೆ ಡಿಸೆಂಬರ್ 16ನೇ ತಾರೀಕು ಅಂದರೆ ಮಂಗಳವಾರ ಕೂಡ ಈ ಕಂಪನಿಯಲ್ಲಿ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅವತ್ತಾದರೆ ಸುಮಾರು 91 ಕೋಟಿ ವರ್ತ್ ಆಫ್ ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಅದಾದಮೇಲೆ ಬುಧವಾರ ಅಂದರೆ ಡಿಸೆಂಬರ್ 17ನೇ ತಾರೀಕು ಕೂಡ 142 ಕೋಟಿ ವರ್ತ್ ಆಫ್ ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಅದರಿಂದನೇ ಲಾಸ್ಟ್ 2 to 3 ಡೇಸಿಂದ ಈ ಕಂಪನಿ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಪ್ರಮೋಟರ್ ಏನಕ್ಕೆ ಈ ಥರ ಸ್ಟೇಕ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಲೋನ್ಸ್ನ ಕ್ಲಿಯರ್ ಮಾಡೋದಕ್ಕೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಈ ಕಂಪನಿ ಆದರೆ ಆಲ್ ಟೈಮ್ ಐಸಿಂದ ನಿಯರ್ಲಿ 80%ವರೆಗೂ ಇವಾಗ ಫಾಲ್ ಆಗಿದೆ. ಮತ್ತೆ ಅದ್ರ ಜೊತೆಗೆ ಬಿಸ್ನೆಸ್ ಪ್ರಕಾರ ಏನಾದರೂ ಪಾಸಿಟಿವ್ ಗ್ರೋತ್ ಕಾಣ್ತಾ ಇದೆಯಾ ಅಂತಂದರೆ ಯಾವುದೇ ಥರ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇಲ್ಲ. ಇವಾಗ ಕಂಪ್ಲೀಟಾಗಿ ಏನೇನು ಇಶ್ಯೂಸ್ನ ಇವರು ಲಾಸ್ಟ್ 1 ಇಯರಿಂದ ಫೇಸ್ ಮಾಡ್ತಾ ಬರ್ತಾ ಇದ್ದಾರೋ ಅದೇ ಇಶ್ಯೂಸ್ನ ಇವಾಗೂ ಕೂಡ ಕ್ಯಾರಿ ಮಾಡ್ತಾನೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾರಾದರೂ ಇವಾಗ ಈ ಕಂಪನಿ ತುಂಬಾನೇ ಕರೆಕ್ಟ್ ಆಗಿದೆ, ಅದರಿಂದ ಕಮಿಂಗ್ ಟೈಮಲ್ಲಿ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ. ಫ್ರೆಂಡ್ಸ್, ಇವಾಗ ಯಾವುದಾದ್ರು ಕಂಪನಿ ಪಾಸಿಟಿವ್ ಆಗಿ ಗ್ರೋ ಆಗಬೇಕು ಅಂತಂದರೆ ಇವಾಗ ಮಾರ್ಕೆಟಲ್ಲಿ ಯಾವ್ಯಾವ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅವೆಲ್ಲ ಪಾಸಿಟಿವ್ ಆಗಿ ಟರ್ನ್ ಆಗಬೇಕು. ಅದ್ರ ಜೊತೆಗೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಬೇಕು. ಜೊತೆಗೆ ಇವರು 2 ವೀಲರ್ EV ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ EV ಮಾರ್ಕೆಟಲ್ಲಿ ತುಂಬಾ ಕಂಪನೀಸ್ ಕೂಡ ಇದ್ದಾವೆ. ಜೊತೆಗೆ ಇವರು ಮಾರ್ಕೆಟ್ ಶೇರ್ನ ಕೂಡ ಗೇನ್ ಮಾಡ್ತಾ ಬಂದ್ರೆ ಶೇರ್ ಪ್ರೈಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದು. ಇಲ್ಲ ಅಂತ ಅಂದರೆ ಶೇರ್ ಪ್ರೈಸ್ ಇದೇ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಬಿಗಿನರ್ಸ್ ಯಾರಾದರೂ ಈ ಕಂಪನಿನ ನೋಡ್ತಾ ಇದ್ರೆ ಆದಷ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಪಟೇಲ್ ಇಂಜಿನಿಯರಿಂಗ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಪಟೇಲ್ ಇಂಜಿನಿಯರಿಂಗ್ ಅವರು ಗೌರ್ಮೆಂಟ್ ಆಫ್ ಅರುಣಾಚಲ್ ಪ್ರದೇಶ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅಂತ ಚೆಕ್ ಮಾಡಿದ್ರೆ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ರಾಜೆಕ್ಟ್ಗೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ಗೋಸ್ಕರ 1,700 ಕೋಟಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಸೈಂಟ್ ಲಿಮಿಟೆಡ್. ಈ ಕಂಪನಿ ಬಗ್ಗೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಈಗ ಈ ಸೈಂಟ್ ಲಿಮಿಟೆಡ್ ಅವ್ರಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಸೈಂಟ್ ಸೆಮಿಕಂಡಕ್ಟರ್ ಅಂತ. ಇವರಾದ್ರೆ US ಸಂಬಂಧಪಟ್ಟಿರೋ ಒಂದು ಸೆಮಿಕಂಡಕ್ಟರ್ ಕಂಪನಿ ಆದ ಕೈನೆಟಿಕ್ ಟೆಕ್ನಾಲಜೀಸ್ ಅಲ್ಲಿ 65% ಸ್ಟೇಕ್ನ ಅಕ್ವೈರ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮಲ್ಲಿ ಈ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಿರೋ ಕಂಪನೀಸ್ ಎಲ್ಲ ಯಾವ ಥರ ರ್ಯಾಲಿ ಆಗಿದ್ದಾವೆ ಈ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಅಂತ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಮತ್ತೆ ನೋಡೋಣ ಇವಾಗ ಇವರು ಅಕ್ವೈರ್ ಮಾಡ್ತಾ ಇರೋ ಕಾರಣದಿಂದ ಕಮಿಂಗ್ ಟೈಮಲ್ಲಿ ಈ ಕಂಪನಿ ಯಾವ ಥರ ಗ್ರೋ ಆಗುತ್ತೆ ಅಂತ. ಅದ್ರ ಜೊತೆಗೆ ಇವತ್ತು JP Morgan ಅವರಾದರೆ ಈ ಥರ ಅಕ್ವಿಸಿಷನ್ ಮಾಡ್ತಾ ಇರೋದಕ್ಕೆ ಇವಾಗ ಸೈಂಟ್ ಲಿಮಿಟೆಡ್ ಅವ್ರಿಗೆ ಓವರ್ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1,500 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಇನ್ನು ಕಮಿಂಗ್ ಕ್ವಾರ್ಟರ್ಸಲ್ಲಿ ಇವರೆಲ್ಲ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಹೀರೋ ಮೋಟೋಕಾರ್ಪ್. ಈ ಕಂಪನಿ ಆದರೆ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವಾಗ ಬರೀ ಇವತ್ತು ಮಾತ್ರನೇ ಅಲ್ಲ, ರೀಸೆಂಟಾಗಿ ತುಂಬಾ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ. ರೀಸೆಂಟ್ ಹೈಸಿಂದ ಚೆಕ್ ಮಾಡಿದ್ರೆ ನಿಯರ್ಲಿ 10%ವರೆಗೂ ಫಾಲ್ ಆಗಿದೆ. ಏನಕ್ಕೆ ಈ ಥರ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಚೆಕ್ ಮಾಡಿಕೊಂಡ್ರೆ ಇವರು ಮಾರ್ಕೆಟ್ ಶೇರ್ನ ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾನೆ ಇದ್ದಾರೆ. ಅದರಿಂದನೇ ಈ ಥರ ಶೇರ್ ಪ್ರೈಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈಗ ನವೆಂಬರ್ ಮಂತಲ್ಲಿ ಚೆಕ್ ಮಾಡಿಕೊಂಡ್ರೆ 35% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ರು. ಅದೇ ಡಿಸೆಂಬರ್ ಮಂತ್ಗೆ ಅದು 19%ಗೆ ಫಾಲ್ ಆಗಿದೆ. ಅದರಿಂದನೇ ಶೇರ್ ಪ್ರೈಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಜೆಫ್ರೀಸ್ ಅವರಾದರೆ ಈ ಕಂಪನಿನ ಇವತ್ತು ಡೌನ್ಗ್ರೇಡ್ ಮಾಡಿ 11% ಟಾರ್ಗೆಟ್ ಪ್ರೈಸ್ನ ಕೂಡ ಕಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 2%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಫ್ರೆಂಡ್ಸ್, ಇವಾಗ ಜೆಫ್ರೀಸ್ ಏನಕ್ಕೆ ಈ ಥರ ಡೌನ್ಗ್ರೇಡ್ ಮಾಡಿದ್ದಾರೆ ಅಂತಂದರೆ ಇವಾಗ ಈ 2 ವೀಲರ್ ಸೆಗ್ಮೆಂಟಲ್ಲಿ ತುಂಬಾ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ. ಮತ್ತು ಡಿಮ್ಯಾಂಡ್ ಆದರೆ ಸ್ವಲ್ಪ ಕಮ್ಮಿ ಆಗಿದೆ. ಅದ್ರ ಜೊತೆಗೆ ರಾ ಮೆಟೀರಿಯಲ್ ಕಾಸ್ಟ್ ಇನ್ಕ್ರೀಸ್ ಆಗಿದೆ. ಜೊತೆಗೆ ಸೇಲ್ಸ್ ಆದರೆ ಕಂಟಿನ್ಯೂಸ್ ಆಗಿ ಡ್ರಾಪ್ ಆಗ್ತಾನೆ ಇದೆ. ಅದರಿಂದ ಈ ಥರ ಹೀರೋ ಮೋಟೋಕಾರ್ಪ್ನ ಡೌನ್ಗ್ರೇಡ್ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಆಂಥೋನಿ ವೆಸ್ಟ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ 18% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಆಗಿದೆ, ಅದೇ AG ಎನ್ವಿರೋ ಇನ್ಫ್ರಾ ಪ್ರಾಜೆಕ್ಟ್ಸ್.
ಇವ್ರಿಗೆ 2 ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಕಲೆಕ್ಷನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಆಗಿ ಕಾಂಟ್ರಾಕ್ಟ್ ಬಂದಿದೆ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ. ಈ ಟೋಟಲ್ ಕಾಂಟ್ರಾಕ್ಟ್ ವರ್ತ್ ಬಂದು 1330 ಕೋಟಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈ ಕಾಂಟ್ರಾಕ್ಟ್ ಬಂದಿರೋದ್ರಿಂದನೇ ಇವತ್ತು ನಿಯರ್ಲಿ 18% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಿದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ನ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀವಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.